ಎಲ್ಲಿ ಹೋಗ್ಬಿಟ್ಟೆ ಜ್ಯೋತಿ? ದಯವಿಟ್ಟು ಏನು ಅನಾಹುತ ಮಾಡ್ಕೋಬೇಡ. ಒಂದ್ಸಲ ಫೋನ್ ಮಾಡಿದ್ರೆ ಆಗ್ಲಿಂದ ನನಗೆ ಯಾಕೆ ಹೊಳಿಲಿಲ್ಲ? ಹಲೋ ಹಲೋ ಜ್ಯೋತಿ, ಎಲ್ಲಿದ್ಯಾ ಜ್ಯೋತಿ? ಅಯ್ಯೋ ಮನೆ ಹಾಳ, ನನ್ ಮಗಳ ಜೀವನ ನಾಶ ಮಾಡ್ಬೇಕು ಅಂತಾನೆ ಅದೆಲ್ಲಿ ಕಾಯ್ಕೊಂಡು ನಿಂತಿದ್ಯೋ? ಅನ್ಯಾಯವಾಗಿ ನನ್ ಮಗಳ ಜೀವನನ ಸರ್ವನಾಶ ಮಾಡ್ಬಿಟ್ಟೆಲ್ಲೋ. ನೀವೆಲ್ಲ ಉದ್ಧಾರ ಆಯ್ತೀರಾ, ನಾಶ ನಾಶ ಆಗೋಯ್ತೀರಾ. ನಿಮ್ಮಂತವರಿಂದ ದೂರ ಆಗ್ಬೇಕು ಅಂತಾನೆ ನನ್ ಮಗಳು ಫೋನ್ನ ಮನೆಯಾಗೆ ಬಿಟ್ಟೋಗೋಳೆ. ನಿನಗೆ ಅವಳ ಜೊತೆ ಬಹಳ ಆಸೆ ಇಲ್ಲ ಅಂದಿದ್ರೆ ಅದನ್ನ ಮದುವೆ ಮುಂಚೆನೆ ಹೇಳ್ಬೋದಿತ್ತಲ್ಲೋ. ಯಾಕೋ ಅವಳ ಕುತ್ತಿಗೆ ತಾಳಿ ಕಟ್ದೆ? ಯಾಕೋ ಅವಳನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ದೆ? ಅವಳನ್ನ ಈ ಪರಿಸ್ಥಿತಿಲಿ ತಂದಿಡೋದಿಕ್ಕ? ಅವಳನ್ನ ನೆನೆಸ್ಕೊಂಡು ನಾವೆಲ್ಲ ಕಣ್ಣೀರಿಡೋದಿಕ್ಕ? ಅವಳದಿಂತ ಪರಿಸ್ಥಿತಿ ನೋಡಿ ನಾವ್ ಅಳ್ತಾ ಕುಂತ್ಕೊಳ್ಳಿ ಅಂತನಾ? ಚಂದ್ರಿಕಾ, ಯಾರ ಹತ್ರ ಮಾತಾಡ್ತಿದ್ಯಾ? ಓ, ಅಳಿಯಂದ್ರ ಹತ್ರನಾ? ಹೌದು, ನಿಮ್ ಚಿನ್ನದಂತ ಅಳಿಯನ್ ಜೊತೆನೆ ಮಾತಾಡ್ತಿರೋದು. ಅಲ್ವೇ, ಅಳಿಯಂದ್ರ ಹತ್ರ ಹೀಗ ಮಾತಾಡೋದು? ಹೌದ್ರಿ, ನಾನು ಹೀಗೆ ಮಾತಾಡೋದು. ನೀವು ಮಧ್ಯೆ ಮಾತಾಡ್ಬೇಡ್ರಿ. ಅಳಿಯ ಮಾವ ಇಬ್ರು ಸೇರ್ಕೊಂಡು ನನ್ ಮಗಳ ಜೀವನ ನರ್ಕ ಮಾಡ್ಬಿಟ್ರಿ. ಸೀಮೆಗಿಲ್ದ ಅಳಿಮಯ್ಯ ಅಂತ ಪ್ರೀತ್ ಸೋನಿಂದ ದೂರ ಮಾಡ್ಬಿಟ್ಟು ಅವಳನ್ನ ಕಟ್ಕೊಂಡಲ್ಲ. ಏನ್ ಮಾಡ್ದೆ ನಿಮ್ಮ ಅಳಿಮಯ್ಯ? ಅತ್ತೆ, ದಯವಿಟ್ಟು ನನ್ನ ಮಾತು ಕೇಳಿ. ಈಗಲೂ ಜ್ಯೋತಿ ಜೀವನಕ್ಕೆ ಏನೂ ಆಗಿಲ್ಲ. ಅವಳು ಒಪ್ಕೊಂಡ್ರೆ ನಾನು ಅವಳ ಜೊತೆ ಸಂತೋಷವಾಗಿ ಬದುಕ್ತೀನಿ, ನಾನು ಬಾಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಏನಪ್ಪ ಬಾಳಿಸ್ತೀಯಾ? ಹೆಂಗ್ ಬಾಳಿಸ್ತೀಯಾ? ಇಷ್ಟೊತ್ತಿಗೆ ನನ್ನ ಮಗಳು ಏನಾಗವಳು, ಏನ್ ಮಾಡ್ಕೊಂಡವಳು? ಬದುಕಿದಳೋ ಸತ್ತಿದಳೋ ಗೊತ್ತಾಯ್ತಿಲ್ಲ. ಬಿಡ್ತು ಅನ್ನಿ ಅತ್ತೆ, ಆ ಥರ ಎಲ್ಲ ಏನೂ ಆಗಿರಲ್ಲ. ಜ್ಯೋತಿ ಸಾಯು ಅಂತ ಹೇಳಿ ಅಲ್ಲ ಅತ್ತೆ. ನೀವೇನು ಒಸಿ ಕೊಳಿ ಕೊಡಿದಿರ ನನ್ನ ಮಗಳನ್ನ. ಒಂದ್ ಕಡೆ ಅಳಿಯೋ, ಒಂದ್ ಕಡೆ ಮಾವ, ಇಬ್ರು ಸೇರ್ಕೊಂಡು ಗರ್ಗಸತ್ತರ ಅವ್ಳ ಜೀವನನ ಕುಯ್ದಿಟ್ಬಿಟ್ರಲ್ಲ. ಈಗ ನಿಮ್ಗೆ ಸಂತೋಷ ಆಯ್ತಾ? ಈಗ ನಿಮ್ಗೆ ತೃಪ್ತಿನಾ? ಇಷ್ಟೆಲ್ಲ ಆದ್ಮೇಲೆ ನನ್ ಮಗಳು ಧೈರ್ಯವಂತೆ, ನಾನ್ ನೋಡ್ಕೋತೀನಿ ಅಂತ ಹೇಳ್ತಿದ್ದೀರಲ್ಲ, ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ? ಚಂದ್ರಿಕಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವು ಸುಮ್ಮನೆ ಇರ್ರಿ. ಮಾತಿಗೂ ನನ್ ಬಾಯಿ ಮುಚ್ಚಿಸಿ ಕೊನೆಗೆ ನನ್ನ ಮಗಳ ಜೀವನನೇ ಮುಗಿಸ್ಬಿಟ್ರಿ. ನನ್ನ ಮಗಳು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕಲ್ಲ, ನೀವಿಬ್ರನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಏ ಶಿವರಾಜು, ಮೊದಲು ನಿನಗೂ ಗತಿ ಕಾಣಿಸ್ತೀನಿ. ಈಗ ಯಾಕೆ ನಾನು ಮಾತಾಡ್ಲಿ? ನನ್ನ ಮಗಳು ಸಿಗದೆ ಹೋಗ್ಲಿ, ಆಗಾಯ್ತೆ ನಿಮ್ಗೆ.